DVಜಿಯವರ ಜ್ಞಾಪಕ ಚಿತ್ರಶಾಲೆ 150 ರಾಜಸೇವಾಧುರೀಣ ಸರ್ದಾರ್ ಎಂ ಕಾಂತರಾಜ ಅರಸರವರು. ಸರ್ದಾರ್ ಎಂ ಕಾಂತರಾಜ ಅರಸುರವರು ರಾಜಬಂಧುಗಳು, ಮಹಾರಾಣಿ ರೀಜೆಂಟರ ತಮ್ಮಂದಿರು ಮತ್ತು ಅಳಿಯಂದಿರು. ಆದರೆ ಅವರು ಅಧಿಕಾರಕ್ಕೆ ಬಂದದ್ದು ಎಷ್ಟು ಮಾತ್ರವೂ ಈ ಕಾರಣದಿಂದಲ್ಲ. ಅವರ ಸ್ವಂತ ಅನುಭವ, ಸಾಮರ್ಥ್ಯ, ಯೋಗ್ಯತೆಗಳಿಂದಲೇ ಅವರು ಪದವಿಗೆ ಹತ್ತಿದವರು. ಅವರು ರಾಜಮನೆತನಕ್ಕೆ ಸೇರದೆ ಬೇರೆ ಜಾತಿಯವರಾಗಿದ್ದರೂ ಅವರಿಗೆ ಅಂಥ ಅಧಿಕಾರ ಪದವಿ ನ್ಯಾಯವಾಗಿ ಸಲ್ಲತಕ್ಕದ್ದಿತ್ತು. ಅವರು ಮದ್ರಾಸಿನಲ್ಲಿ ಉಚ್ಚ ವಿದ್ಯಾಭ್ಯಾಸ ನಡೆಸಿ ಪದವೀಧರರಾಗಿದ್ದರು. ವಂಶ ಪಾರಂಪರ್ಯದಿಂದ ಆಢ್ಯರು. ಆಢ್ಯತೆಯ ಜೊತೆಗೆ ದೊಡ್ಡ ಗುಣ ಸೇರಿತ್ತು. ಅವರು ಹುಟ್ಟು ಮೈಸೂರಿಗರು ಮತ್ತು ಕಳಲೆ ಮನೆತನದ ಭಾರೀ ಜಮೀನುದಾರರಾದ್ದರಿಂದ 4 ಬಗೆಗಳಲ್ಲಿ ಸಾಮಾನ್ಯ ಜನರ ಸಂಪರ್ಕದಲ್ಲಿ ಬೆಳೆದವರು. ಜನದ ಕಷ್ಟನಿಷ್ಠುರಗಳನ್ನು ಚೆನ್ನಾಗಿ ಬಲ್ಲವರು ಮತ್ತು ಮೃದು ಹೃದಯರು. ದೇಶಾಭಿಮಾನ. ಅವರು ಸರಕಾರದ ನಾನಾ ಇಲಾಖೆಗಳಲ್ಲಿ ಕೆಲಸ ಮಾಡಿ ಅನುಭವ ಪಡೆದಿದ್ದವರು. ಒಂದು ಸಾರಿ 1910-11ರಲ್ಲಿ ಕಾವೇರಿ ನದಿಯಲ್ಲಿಯೂ ಇತರ ಹೊಳೆಗಳಲ್ಲಿಯೂ ಮಹಾಪ್ರವಾಹ ಬಂದಿತು. ತಿರುಮಕೂಡಲು, ನರಸೀಪುರ, ಗರ್ಗೇಶ್ವರಿ, ಸೋಮನಾಥಪುರ ಈ ಪ್ರಾಂತಗಳಲ್ಲಿ ಹೊಲಗದ್ದೆಗಳಿಗೂ ಮನೆ ಕೊಟ್ಟಿಗೆಗಳಿಗೂ ನೆರೆ ನುಗ್ಗಿ ಜನಕ್ಕೂ ದನಕ್ಕೂ ಕಷ್ಟ ನಷ್ಟಗಳನ್ನು ತಂದಿತು. ಆಗ ಜನದ ಕಷ್ಟ ಪರಿಹಾರಕ್ಕಾಗಿ ಏರ್ಪಾಟು ಮಾಡಲು ಒಂದು ಮಹಾಜನ ಸಭೆಯನ್ನು ಮೈಸೂರಿನಲ್ಲಿ ಸೇರಿಸಲಾಯಿತು. ಆ ಸಭೆಗೆ ಡೆಪ್ಯೂಟಿ ಕಮಿಷನರ್ ಆದ ಕಾಂತರಾಜ ಅರಸರವರು ಅಧ್ಯಕ್ಷರಾಗಿದ್ದರು. ಅವರು ಪ್ರಾರಂಭ ಭಾಷಣದಲ್ಲಿ ಪ್ರವಾಹದಿಂದ ಆದ ಹಾವಳಿಯನ್ನು, ಅದರಿಂದ ಜನಕ್ಕಾದ ಕಷ್ಟವನ್ನೂ ವಿವರಿಸುತ್ತಾ ತಮ್ಮ ದುಃಖವನ್ನು ತಡೆಯಲಾರದೆ ಗೊಳೋ ಎಂದು ಗೋಳಿಟ್ಟರು. ಅದು ತೋರಿಸುತ್ತದೆ ಅವರ ಸ್ವದೇಶಾಭಿಮಾನವನ್ನು. ಅವರು ದಿವಾನ್ ಪದವಿಯಲ್ಲಿದ್ದದ್ದು ಸ್ವಲ್ಪ ಕಾಲ ಮಾತ್ರ. ಆ ಸ್ವಲ್ಪ ಕಾಲದಲ್ಲಿ ಅರ್ಧ ಭಾಗ ಕಾಯಿಲೆಯಲ್ಲಿ ಕಳೆದು ಹೋಯಿತು. ಆದದ್ದರಿಂದ ಹೆಚ್ಚುಗಟ್ಟಲೆಯ ಕಾರ್ಯ ನಡೆಸಲು ಅವರಿಗೆ ಅವಕಾಶ ತಕ್ಕಷ್ಟಿರಲಿಲ್ಲ. ಮಿಲ್ಲರ್ ಕಮಿಟಿ. ಅವರ ಕಾಲದ ಒಂದು ಮುಖ್ಯ ಸಂಗತಿ ಮಿಲ್ಲರ್ ಕಮಿಟಿಯ ರಿಪೋರ್ಟು. ಇದು ಪ್ರಜಾಮಿತ್ರ ಮಂಡಳಿಯ ಚಳುವಳಿಯ ಫಲಿತಾಂಶ. ಆ ಮಂಡಳಿಗೆ ಕಾಂತರಾಜ ಅರಸರವರ ಸಹಾನುಭೂತಿ ಇತ್ತೆಂದು ಬಹುಮಂದಿ ನಂಬಿದ್ದಾರೆ. ಮಿಲ್ಲರ್ ಕಮಿಟಿ ರಿಪೋರ್ಟು ಮಾಡಿರಲಿ, ಮಾಡಿಲ್ಲದೆ ಹೋಗಲಿ, ಅದರ ಶಿಫಾರಸುಗಳನ್ನು ಸರ್ಕಾರ ನಡೆಸಿಕೊಡುವುದಾದರೆ ನಡೆಸಲಿ. ಆದರೆ ಆ ರಿಪೋರ್ಟನ್ನು ಬಹಿರಂಗವಾಗಿ ಪ್ರಕಟಪಡಿಸುವುದು ಅವಶ್ಯವಲ್ಲ. ಆ ಪ್ರಕಟಣೆಯಿಂದ ಕೇಡೂ ಉಂಟು. ಅದು ದೇಶದಲ್ಲಿ ಜಾತಿ ಮಾತ್ಸರ್ಯವನ್ನೂ ಕೋಮುವಾರು ವೈಷಮ್ಯವನ್ನೂ ಹೆಚ್ಚು ಮಾಡೀತು ಎಂದು ಸರ್ಕಾರದಲ್ಲಿ ಕೆಲಮಂದಿ ಪ್ರಮುಖರು ಅಭಿಪ್ರಾಯಪಟ್ಟರು. ಕಾಂತರಾಜ ಅರಸುರವರು ಆ ವರದಿ ಪ್ರಕಟವಾಗಲೇಬೇಕೆಂದು, ಅದಕ್ಕೆ ತಮ್ಮ ಸಮ್ಮತಿಯುಂಟೆಂದು ಪಟ್ಟು ಹಿಡಿದರಂತೆ. ಮಹಾರಾಜರಾದರೋ ಮುಖ್ಯಮಂತ್ರಿಗಳ ಶಿಫಾರಸನ್ನು ಅಂಗೀಕರಿಸುವ ಸಂಪ್ರದಾಯದಲ್ಲಿ ಶ್ರದ್ಧೆ ಉಳ್ಳವರು. ಹಾಗಾಗಿ ಮಿಲ್ಲರ್ ವರದಿಯು ಪ್ರಕಾಶವಾಗಿ ಸರ್ಕಾರದಿಂದ ಅಂಗೀಕೃತವಾಯಿತು. ಇದು ವಿವಾದದ ವಿಷಯ. ಇದನ್ನು ಬೆಳೆಸುವುದು ಯಾರಿಗೂ ಹಿತಕರವಲ್ಲ. ಅದನ್ನು ಅಷ್ಟಕ್ಕೆ ಬಿಡೋಣ. ಮಿಕ್ಕ ವಿಷಯಗಳಲ್ಲಿ ಕಾಂತರಾಜ ಅರಸರವರು ಮನ್ನಣೆಗೆ ಅರ್ಹರಾದವರು. ಅವರ ನಡೆ, ನುಡಿ, ಮನೋಭಾವಗಳು ದೊಡ್ಡ ದಾರಿಯಲ್ಲಿದ್ದವು. ಅವರು ಸಂಸ್ಕೃತದ ಅಭಿಮಾನಿಗಳು. ವಿದ್ವಾಂಸರಿಗೆ ಬಹುವಿಧದಲ್ಲಿ ಉತ್ತೇಜನ ಕೊಡುತ್ತಿದ್ದರು. ತಮ್ಮ ರೈತರನ್ನೂ ಆಶ್ರಿತರನ್ನೂ ಸಹಜವಾದ ಮಮತೆಯಿಂದ ಕಾಣುತ್ತಾ ಅವರಿಗೆ ಉಪಕಾರಿಗಳಾಗಿದ್ದರು. ಅವರ ದಿವಾನ್ ಪದವಿಯ ಕಡೆಯ ದಿನಗಳಲ್ಲಿ ವ್ಯಾಧಿಯ ಕಾರಣದಿಂದ ಅವರು ತಮ್ಮ ಪೂರ್ತಿ ಕಾಲಾವಧಿಯನ್ನು ಉಪಯೋಗಿಸಿಕೊಳ್ಳಲಾರದೆ ನಿವೃತ್ತರಾಗಬೇಕಾಯಿತು. ಕಾಂತರಾಜ ಅರಸರವರು ದಿವಾನರಾದ ಸಂದರ್ಭದಲ್ಲಿ ನಾನು ಒಂದು ಲೇಖನದಲ್ಲಿ ಹೀಗೆ ಹೇಳಿದೆ: ವಿಶ್ವೇಶ್ವರಯ್ಯನವರು ಮಹಾ ಸಮರ್ಥರು. ಅವರು ಹೊಸ ಹೊಸ ಯೋಚನೆಗಳನ್ನು ಇಟ್ಟುಕೊಂಡಿದ್ದರು. ಈ ಹೊಸ ಯೋಚನೆಗಳನ್ನು ಕುರಿತು ನಿರ್ದಾಕ್ಷಿಣ್ಯವಾಗಿ ಟೀಕೆ ಮಾಡಿದರೆ ಅದನ್ನು ಸಹಿಸಿಕೊಂಡು ಗುಣಗ್ರಹಣ ಮಾಡುವುದು ಅಂಥ ಸಮರ್ಥರಿಗೆ ಸಾಧ್ಯ. ಅಂಥ ಶಕ್ತಿಯಿಲ್ಲದ ಸಾಮಾನ್ಯರು ಆಡಳಿತವನ್ನು ವಹಿಸಿಕೊಂಡಾಗ ಅಂಥ ನಿರ್ದಾಕ್ಷಿಣ್ಯವಾದ ಟೀಕೆಯಿಂದ ವೈಮನಸ್ಯವಾಗಬಹುದೇ ಹೊರತು ಯಾರಿಗೂ ಪ್ರಯೋಜನವಾಗದು. ನಮ್ಮ ಟೀಕೆ ಈಗ ಹಗುರವಾಗಿರಬೇಕಾದದ್ದು. ಆಗ್ರಹ. ಇದನ್ನು ನೋಡಿ
ಕಾಂತರಾಜ ಅರಸರವರಿಗೆ ಆಗ್ರಹ ಬಂದಿತಂತೆ. ಒಬ್ಬ ಸ್ನೇಹಿತರು ಇದನ್ನು ನನಗೆ ತಿಳಿಯಪಡಿಸಿದಾಗ ನಾನು ನನ್ನ ವೈಯಕ್ತಿಕವಾದ ಗೌರವವನ್ನೂ ಮನ್ನಣೆಯನ್ನು ಕಾಂತರಾಜ ಅರಸರವರಿಗೆ ಅರಿಕೆ ಮಾಡಬೇಕೆಂದು ಮನಸ್ಸಾಗಿ ಅವರನ್ನು ಕಾಣಲು ಹೋದೆ. ಅವರ ಸೆಕ್ರೆಟರಿ ನನ್ನ ಮಿತ್ರರು ಟಿ.ವಿ. ತಿರುವೆಂಗಡಂ ಮೊದಲಿಯಾರ್ ಅವರು. ನಾನು ಇವರಿಗೆ ನನ್ನ ಉದ್ದೇಶವನ್ನು ತಿಳಿಸಿ ವಿಸಿಟಿಂಗ್ ಕಾರ್ಡನ್ನು ಕೊಟ್ಟೆ. ಅವರು ಅದನ್ನು ಒಳಕ್ಕೆ ತೆಗೆದುಕೊಂಡು ಹೋಗಿ ಹಿಂತಿರುಗಿ ಬಂದು, ಸಾಹೇಬರಿಗೆ ಈ ಹೊತ್ತು ಮೈಯಲ್ಲಿ ಸ್ವಸ್ಥವಿಲ್ಲ ಎಂದು ಹೇಳಿದರು. ಆಮೇಲೆ 3-4 ದಿವಸ ಬಿಟ್ಟು ಮತ್ತೆ ಹೋದೆ. ಆಗಲೂ ಹೀಗೆಯೇ ಆಯಿತು. ಇನ್ನೊಂದು ವಾರ ಬಿಟ್ಟು ನಾನು ಹೋದಾಗ ತಿರುವೆಂಗಡಂ ಮೊದಲಿಯಾರ್ ಅವರು ನಗುತ್ತಾ ತಮಿಳಿನಲ್ಲಿ, ಏಕಯ್ಯ ಬಂದೆ, ಅವರಿಗೆ ಭೇದಿ ನಿಲ್ಲಲಿಲ್ಲ ಎಂದರು. ಹಾಗೆಂದರೆ ಕೋಪವಿಳಿಯಲಿಲ್ಲವೆಂದು ನಾನು ಅರ್ಥ ಮಾಡಿಕೊಂಡು ಆ ವಿಷಯವನ್ನು ಅಲ್ಲಿಗೆ ಬಿಟ್ಟೆ. ಈ ಸಂಗತಿಯಲ್ಲಿ ಅತಿಶಯವೇನೂ ಇಲ್ಲ. ಕೋಪ ಬರುವುದೂ ಸಹಜ, ಅದು ಕೆಲವು ಕಾಲ ಇರುವುದೂ ಸಹಜವೇ. ಅದಕ್ಕೆ ಹೆಚ್ಚಿನ ಅರ್ಥ ಕಟ್ಟಬೇಕಾದದ್ದಿಲ್ಲ. ರಾಜಮಂತ್ರಧುರೀಣ ಸರ್ ಎ.ಆರ್. ಬ್ಯಾನರ್ಜಿಯವರು. ಆಲ್ಬಿಯಾನ್ ರಾಜಕುಮಾರ್ ಬ್ಯಾನರ್ಜಿಯವರು ಹುಟ್ಟಿನಿಂದ ಬಂಗಾಳಿ. ಅವರ ತಂದೆ ಬ್ರಹ್ಮ ಸಮಾಜದ ಒಂದು ಶಾಖೆಯ ಪ್ರಮುಖರಾದ ದೇವವ್ರತ ಶಶಿಪಾದ ಬ್ಯಾನರ್ಜಿ ಎಂಬುವರು. ಎ.ಆರ್. ಬ್ಯಾನರ್ಜಿಯವರ ಹೆಂಡತಿ ಪ್ರಸಿದ್ಧರಾದ ಸರ್ ಕೃಷ್ಣ ಗೋವಿಂದ ಗುಪ್ತಾ ಎಂಬವರ ಮಗಳು. ಗುಪ್ತಾರವರು ಲಂಡನ್ನಿನಲ್ಲಿ ಇಂಡಿಯಾ ಸೆಕ್ರೆಟರಿಯವರ ಕೌನ್ಸಿಲಿನ ಸದಸ್ಯರಾಗಿದ್ದರು. ತುಂಬ ಶಕ್ತರು ಮತ್ತು ಸಂಭಾವಿತರು. ಎ.ಆರ್. ಬ್ಯಾನರ್ಜಿಯವರು ಹುಟ್ಟಿದ್ದೇ ಇಂಗ್ಲೆಂಡಿನಲ್ಲಿ. ಆದದ್ದರಿಂದಲೇ ಅವರ ಹೆಸರಿನಲ್ಲಿ ಆಲ್ಬಿಯಾನ್ ಎಂಬ ಇಂಗ್ಲೆಂಡ್ ದೇಶದ ಸಂಕೇತನಾಮ. ಬ್ಯಾನರ್ಜಿಯವರು ಇಂಡಿಯನ್ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಮದ್ರಾಸು ಪ್ರಾಂತದ ನಾನಾ ಪ್ರದೇಶಗಳಲ್ಲಿ ಕಲೆಕ್ಟರ್ ಮೊದಲಾದ ದೊಡ್ಡ ಹುದ್ದೆಗಳನ್ನು ನಿರ್ವಹಿಸಿ ಕೊಂಚ ಕಾಲ ಕೊಚ್ಚಿ ಸಂಸ್ಥಾನದ ದಿವಾನರಾಗಿದ್ದು, ಆ ಬಳಿಕ ಮೈಸೂರಿಗೆ ಕೌನ್ಸಿಲರ್ ಆಗಿ ಬಂದರು. ಇವರು ವಿಶ್ವೇಶ್ವರಯ್ಯನವರ ಮಂತ್ರಿ ಸಂಪುಟದಲ್ಲಿ ಒಬ್ಬರಾಗಿದ್ದರು. ಬ್ಯಾನರ್ಜಿಯವರು ಮೈಸೂರಿನಿಂದ ವಿಶ್ರಾಂತರಾಗುವ ಸಮಯ ಬಂದಾಗ ಅದಕ್ಕೆ ಸಿದ್ಧರಾಗಿ ತಮ್ಮ ಸಾಮಾನುಗಳನ್ನು ಗಂಟುಮೂಟೆ ಕಟ್ಟಿ ಬೆಂಗಳೂರಿನಿಂದ ಹೊರಡಲು ಎಲ್ಲ ಏರ್ಪಾಟುಗಳನ್ನು ಮಾಡಿಕೊಂಡಿದ್ದರು. ಅವರು ಹೊರಡುವ ದಿನಕ್ಕೆ ಸರಿಯಾಗಿ ಕಾಂತರಾಜ ಅರಸರವರ ವ್ಯಾಧಿ ಉಲ್ಬಣವಾದದ್ದರಿಂದ ಶ್ರೀಮನ್ ಮಹಾರಾಜರು ಬ್ಯಾನರ್ಜಿಯವರನ್ನು ಆ ಕೂಡಲೇ ಮೈಸೂರು ಬಿಡಬಾರದೆಂದು, ಇಲ್ಲಿಯೇ ಇನ್ನೂ ಕೆಲವು ಕಾಲ ಸೇವೆ ಸಲ್ಲಿಸಬೇಕೆಂದು ಕೋರಿಕೊಳ್ಳಬೇಕಾಯಿತು. ಅದರಂತೆ ಉಳಿದು ದಿವಾನರಾದವರು ಬ್ಯಾನರ್ಜಿಯವರು. ಸಾಮರ್ಥ್ಯ: ಬ್ಯಾನರ್ಜಿಯವರು ಸಮರ್ಥರು, ಆಡಳಿತದ ಕಾರ್ಯದಲ್ಲಿ ಪಟುವಾದವರು, ಕೊಂಚವೂ ಪಾಲು ಮಾರದವರು. ಆಡಳಿತದ ಮೇಲೆ ಅವರ ಹಿಡಿತ ಬಿಗಿಯಾಗಿತ್ತು. ಅವರಿಗೆ ಬ್ರಿಟಿಷ್ ಇಂಡಿಯಾದಲ್ಲಿ ಸರ್ಕಾರದ ಎಲ್ಲ ಇಲಾಖೆ ಅನುಭವವೂ ಚೆನ್ನಾಗೇ ಆಗಿತ್ತು. ಆಡಳಿತದ ಸ್ವಭಾವವನ್ನು, ಅಧಿಕಾರವಂತರ ಧೋರಣೆಯನ್ನು, ಅವರ ಸುಲಭೋಪಾಯಗಳನ್ನು ಬ್ಯಾನರ್ಜಿಯವರು ಬುಡಮಟ್ಟ ಕಂಡುಕೊಂಡಿದ್ದವರಾದ ಕಾರಣ ಸರ್ಕಾರದ ಆಫೀಸುಗಳನ್ನು ತನಿಖೆ ಮಾಡುವುದು, ಕಾಗದ ಪತ್ರಗಳನ್ನು ಬೇಗ ಬೇಗ ಪರೀಕ್ಷಿಸಿ ಮುಖ್ಯಾಂಶವನ್ನು ಮೇಲಕ್ಕೆತ್ತುವುದು ಅವರಿಗೆ ನೀರು ಕುಡಿದಂತಿತ್ತು. ಆತುರ ಸ್ವಭಾವ. ಅವರ ಕಾಲದಲ್ಲಿ ನನ್ನ ಸ್ನೇಹಿತರೊಬ್ಬರು ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಳ್ಳಬೇಕಿತ್ತು. ಆ ಸ್ನೇಹಿತರು ಬ್ಯಾನರ್ಜಿಯವರ ಸ್ವಭಾವಗಳನ್ನು ಚೆನ್ನಾಗಿ ಅರಿತಿದ್ದವರು. ಅವರು ತಮ್ಮ ಮನವಿಯನ್ನು ಬರೆದುಕೊಡಬೇಕೆಂದು ನನ್ನನ್ನು ಕೇಳಿ ಮನವಿ ಹೇಗಿರಬೇಕೆಂದು ನನಗೆ ಸೂಚನೆ ಕೊಟ್ಟರು. ಹೀಗೆ: ನಮ್ಮ ಮನವಿ ಫುಲ್ಸ್ಕ್ಯಾಪ್ 1 ಪುಟದಲ್ಲಿ 3ನೇ 2 ಭಾಗದಲ್ಲಿ ಆಗಬೇಕು. ಅಷ್ಟಿದ್ದರೆಯೇ ದಿವಾನರು ಓದುವುದು. ಅದರ ಕೆಳಗೆ ಖಾಲಿ ಇರುವ 4-5 ಬೆಟ್ಟಿನಷ್ಟು ಜಾಗದಲ್ಲಿ ಸೆಕ್ರೆಟರಿಗಳು ನೋಟು ಮಾಡುವುದಕ್ಕೆ ಅರ್ಧದಷ್ಟು ಹೋಗುತ್ತದೆ. ಉಳಿದ 2 ಬೆಟ್ಟಿನಷ್ಟು ಜಾಗದಲ್ಲಿ ದಿವಾನರು ತಮ್ಮ ಹುಕುಂ ಬರೆಯುತ್ತಾರೆ. ಇಷ್ಟೇ ಆದರೆ ನನ್ನ ಕೆಲಸ ನೆರವೇರುತ್ತದೆ. ಹಾಗಲ್ಲದೆ ಪುಟ ತಿರುಗಿಸಬೇಕಾದ ಅವಶ್ಯಕತೆ ಇದ್ದರೆ ನನ್ನ ಕಾಗದದ ಬೆಲೆ ತಡವಾಗುತ್ತದೆ. ಇದು ಆತುರವನ್ನು ತೋರಿಸುತ್ತದೆ. ಬ್ಯಾನರ್ಜಿಯವರಿಗೆ ತುಂಬ ಕಾರ್ಯಾತುರ. ಒಂದಾನೊಂದು ಸಂದರ್ಭದಲ್ಲಿ ಯಾವುದೋ ಸಂಬಂಧದ ಚರಿತ್ರೆಯನ್ನು 8-10 ಪುಟಗಳಲ್ಲಿ ಬರೆದು ದಿವಾನರ ಮುಂದೆ ಇರಿಸಿದರು. ಅದು ಯಾವುದೋ ಹಣದ ದುರುಪಯೋಗದ ಆಪಾದನೆಯ ಸಂದರ್ಭ. ಆ ಚರಿತ್ರೆಯ ನಡುವೆ ABC ಎಂಬ ಮನುಷ್ಯ
ಹಣ ಪಾವತಿ ಮಾಡಬೇಕಾಗಿತ್ತು, ಮಾಡಲಿಲ್ಲ ಎಂಬ ಮಾತುಗಳಿದ್ದವು. ಈ ಮಾತುಗಳು ಬ್ಯಾನರ್ಜಿಯವರ ಕಣ್ಣಿಗೆ ಬಿತ್ತು. ಅವರು ಕೂಡಲೇ ಆ ಫೈಲಿನ ಮೇಲೆ ಪ್ರಾಸಿಕ್ಯೂಟ್ ಎಟ್ ಒನ್ಸ್ ಎಂದು ಹುಕುಂ ಮಾಡಿದರು. ಅದನ್ನು ನೋಡಿದ ಸೆಕ್ರೆಟರಿ, ಆ ಮನುಷ್ಯ ಸತ್ತು ಹೋಗಿ 2 ವರ್ಷವಾಯಿತು ಎಂದು ವಿವರಿಸಿದ ಮೇಲೆ ಬ್ಯಾನರ್ಜಿಯವರು ಕಟ್ಟನ್ನು ಪೂರ್ತಿಯಾಗಿ ಓದಿ ಬೇರೆ ಹುಕುಂ ಬರೆದರಂತೆ. ಈ ಕಥೆ ತೋರಿಸುತ್ತದೆ ಅವರಿಗೆ ಸ್ವಾಭಾವಿಕವಾಗಿ ಬಂದಿದ್ದ ಕಾರ್ಯಾತುರತೆಯನ್ನು. ಬ್ಯಾನರ್ಜಿಯವರು ತಾಲ್ಲೂಕು ಆಫೀಸುಗಳನ್ನು, ಗುಮಾಸ್ತರ ದಫ್ತರುಗಳನ್ನು ಅಜಮಾಯಿಷಿ ಮಾಡುವುದರಲ್ಲಿ ನಿಪುಣರಾಗಿದ್ದರು. ಸಂಸ್ಥಾನದ ಎಲ್ಲ ಕಡೆಗಳಲ್ಲಿಯೂ ಪದೇ ಪದೇ ಸಂಚಾರ ಮಾಡಿ ಆಡಳಿತವನ್ನು ಬಿಗಿ ಮಾಡುತ್ತಿದ್ದರು. ಬ್ಯಾನರ್ಜಿಯವರು ಇಂಗ್ಲಿಷಿನಲ್ಲಿ ವಾಗ್ಮಿಗಳೂ ಹೌದು. ಅನೇಕ ಸಭೆ ಸಮಾರಂಭಗಳಲ್ಲಿ ಅವರು ಭಾಷಣ ಮಾಡಿದರು. ಅವರ ಕಾಲದಲ್ಲಿ ಭದ್ರಾವತಿಯಲ್ಲಿ ಕಬ್ಬಿಣದ ಗಟ್ಟಿ ತಯಾರಾಗಲು ಮೊದಲಾಯಿತು. ಕೌನ್ಸಿಲ್ ಪದ್ಧತಿ. ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಬ್ಯಾನರ್ಜಿಯವರು ಕೊಂಚಕಾಲ ಅವರ ಸಹೋದ್ಯೋಗಿಗಳಾಗಿದ್ದರಷ್ಟೇ. ಆಗಿನ ಒಂದು ಸಂಗತಿ ಒಂದು ರಾಜ್ಯಾಂಗ ನೀತಿಯನ್ನು ನಿದರ್ಶನಪಡಿಸುತ್ತದೆ. ಮೈಸೂರಿನ ಆಗಿನ ರಾಜ್ಯಾಂಗದಲ್ಲಿ ಕೌನ್ಸಿಲ್ ಎಂಬ ಮಂತ್ರಿಮಂಡಲದ ಏರ್ಪಾಟಿತ್ತು. ಈ ಕೌನ್ಸಿಲ್ ಏರ್ಪಾಟು ಬ್ರಿಟಿಷ್ ಜನದ ಕಾಲೋನಿ ವಸಾಹತುಗಳ ಸರ್ಕಾರಕ್ಕಾಗಿ ಕಲ್ಪಿತವಾದದ್ದು. ಇಂಗ್ಲೆಂಡ್ ದೇಶದ ತಾತ್ವಿಕ ಲಾರ್ಡ್ ಬೇಕನ್ನನು ಈ ಕೌನ್ಸಿಲ್ ಪದ್ಧತಿಯನ್ನು ವರ್ಣಿಸಿದ್ದಾನೆ. ಆ ಪದ್ಧತಿಯ ವಿಶೇಷ ಗುಣವೇನೆಂದರೆ, ಮಂತ್ರಿಮಂಡಲದಲ್ಲಿಯ 3-4 ಮಂದಿ ಒಬ್ಬರ ಮೇಲೆ ಒಬ್ಬರು ಕಾವಲುಗಾರರಂತಿರುತ್ತಾರೆ ಎಂಬುದು. ಬ್ರಿಟಿಷ್ ಕಾಲೋನಿಗಳು ಇಂಗ್ಲೆಂಡಿನಿಂದ ಬಹುದೂರ ಇರುತ್ತವೆ. ಅಲ್ಲಿಯ ಸರ್ಕಾರಗಳು ಏಕೈಕ ಮಂತ್ರಿಗೆ ವಶವಾಗದೆ ಮಂತ್ರಿಗಳ ಒಳಸಂಚುಗಳಿಗೂ ಸಿಕ್ಕದೆ ನಡೆಯಬೇಕಾದರೆ ಮಂತ್ರಿಗಳು ಒಬ್ಬರ ಮೇಲೆ ಇನ್ನೊಬ್ಬರು ಹೊಂಚಿ ನೋಡುತ್ತಿರಬೇಕು. ಅವರು ಪರಸ್ಪರ ವಿಮರ್ಶಕರಾಗಿ ಒಬ್ಬರ ತಪ್ಪನ್ನು ಇನ್ನೊಬ್ಬರು ಎತ್ತಿ ತೋರಿಸುವವರಾಗಿರಬೇಕು. ಮಂತ್ರಿಗಳ ಅನೈಕಮತ್ಯವೇ ಕೌನ್ಸಿಲಿನ ಗುಣಾಂಶ. ಇಂಗ್ಲೆಂಡಿನ ಕ್ಯಾಬಿನೆಟ್ ಎಂಬ ಮಂತ್ರಿ ಸಂಪುಟದ ಪದ್ಧತಿಯಾದರೋ ಕೌನ್ಸಿಲ್ ಪದ್ಧತಿಗೆ ವ್ಯತಿರಿಕ್ತವಾದದ್ದು. ಕ್ಯಾಬಿನೆಟ್ ಪದ್ಧತಿಯಲ್ಲಿ ಮಂತ್ರಿಗಳ ಐಕಮತ್ಯವೇ ಗುಣ. ಅದರಿಂದಲೇ ಜವಾಬ್ದಾರಿ ಸರ್ಕಾರದಲ್ಲಿ ಮಂತ್ರಿ ಸಂಪುಟವನ್ನು ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ, ಜಂಟಿ ಜವಾಬ್ದಾರಿಯುಳ್ಳದ್ದೆಂದು ಪರಿಗಣಿಸಿದೆ. ಅಸಹಕಾರವೇ. ಈ ತತ್ವಗಳನ್ನು ಇಲ್ಲಿಗೆ ನೆನಪಿಗೆ ತಂದುಕೊಂಡಿರುವುದರ ತಾತ್ಪರ್ಯವೇನೆಂದರೆ, ಬ್ಯಾನರ್ಜಿಯವರು ವಿಶ್ವೇಶ್ವರಯ್ಯನವರ ಅಧಿಕಾರದ ಕಡೆಕಡೆಯ ದಿವಸಗಳಲ್ಲಿ ಕೌನ್ಸಿಲ್ ಪದ್ಧತಿಯನ್ನು ಅನುಸರಿಸಿ ಕಾವಲುಗಾರನಂತೆ ನಡೆದುಕೊಂಡರು ಎಂಬುದು. ವಿಶ್ವೇಶ್ವರಯ್ಯನವರ ಯೋಜನೆಗಳ ಮೇಲೆ ತಕರಾರುಗಳನ್ನೆತ್ತುವುದು, ದೋಷೋದ್ಘಾಟನೆ ಮಾಡಿ ಟಿಪ್ಪಣಿಗಳನ್ನು ಬರೆಯುವುದು, ಹೀಗೆ ವಿಶ್ವೇಶ್ವರಯ್ಯನವರ ಯೋಜನೆ ಸುಗಮವಾಗಿ ಸಾಗದಂತೆ ತಡೆಹಾಕುವುದು. ಸಹಕಾರವು ಮುಖ್ಯವಲ್ಲದ ಈ ನಡವಳಿಕೆಗೆ ಅಪಾರ್ಥವನ್ನು ಬೇಕಾದರೂ ಮಾಡಬಹುದು. ವಿಶ್ವೇಶ್ವರಯ್ಯನವರ ದಾರಿಯಲ್ಲಿ ತಪ್ಪುಗಳು ಉಂಟು ಎಂದು ತೋರಿಸಿದರೆ ತಮ್ಮ ಪ್ರಾಶಸ್ತ್ಯ ಹೆಚ್ಚೀತೆಂದು ಬ್ಯಾನರ್ಜಿಯವರು ನಂಬಿದ್ದರು ಎಂಬುದು ಒಂದು ಸಾಧ್ಯವಾದ ವ್ಯಾಖ್ಯಾನ. ಆದರೆ ನಾನು ಅಷ್ಟು ದೂರ ಹೋಗಲಾರೆ. ಪ್ರಸಕ್ತ ವಿಷಯದಲ್ಲಿ ಮತ್ತೊಂದು ದೃಷ್ಟಿಯೂ ಸಾಧ್ಯವೆಂಬುದನ್ನು ತೋರಿಸಿಕೊಟ್ಟ ಮಾತ್ರದಿಂದ ಅದರಲ್ಲಿ ಸ್ವಾರ್ಥದ ಕಳಂಕವನ್ನು ಆರೋಪಿಸುವುದು ನ್ಯಾಯವಾಗದಿರಬಹುದು. ಈ ಚರ್ಚೆ ಈಗ ಅಪಕೃತ. ಬ್ಯಾನರ್ಜಿಯವರು ಮೈಸೂರಿಗಿದ್ದ ಒಳ್ಳೆಯ ಸರ್ಕಾರದ ಕೀರ್ತಿಯನ್ನು ಕಾಪಾಡಿಕೊಟ್ಟವರೆಂಬುದರಲ್ಲಿ ಸಂದೇಹವಿಲ್ಲ. 11. ಅಮೀನ್ ಉಲ್ ಮುಲ್ಕ್ ಸರ್ ಮಿರ್ಜಾ ಎಂ ಇಸ್ಮೇಲ್ ಸಾಹೇಬರು. ಮಿರ್ಜಾ ಮೊಹಮ್ಮದ್ ಇಸ್ಮೇಲ್ ಸಾಹೇಬರ ಪೂರ್ವಿಕರು ಪರ್ಷಿಯಾ ದೇಶದವರು. ಫಿರ್ದೂಸಿ, ಹಾಫಿಜ್, ಉಮರ್ ಖಯ್ಯಾಮ್, ಸಾದಿ ಮೊದಲಾದ ಪ್ರಸಿದ್ಧ ಕವಿಗಳ ದೇಶ ಪರ್ಷಿಯಾ. ಆ ದೇಶದ ಸಾಹಿತ್ಯ ಸಂಸ್ಕೃತಿ ಮಿರ್ಜಾರವರಿಗೆ ಕುಲಕ್ರಮದಿಂದ ಬಂದಿತ್ತು. ಮಿರ್ಜಾರವರ ಪೂರ್ವಿಕರು ಇಂಡಿಯಾ ದೇಶಕ್ಕೆ ವ್ಯಾಪಾರಿಗಳಾಗಿ ಪರ್ಷಿಯಾ ದೇಶದಿಂದ ಬಂದವರು. ಆಲಿ ಆಸ್ಕರ್. ಮಿರ್ಜಾರವರ ಅಜ್ಜಂದಿರು ಆಲಿ ಆಸ್ಕರ್ ಸಾಹೇಬರು. ಬೆಂಗಳೂರು ಕಂಟೋನ್ಮೆಂಟಿನ ಒಂದು ರಸ್ತೆಗೆ ಇವರ ಹೆಸರನ್ನು ಇಟ್ಟಿದೆ. ಇವರು ಚೀಫ್ ಕಮಿಷನರ್ ಆಗಿದ್ದ ಸರ್ ಮಾರ್ಕ್ ಕಬ್ಬನ್ನನ ಕಾಲದವರು. ಆಲಿ ಆಸ್ಕರ್ ರವರು ಅರೇಬಿಯಾ ಮೊದಲಾದ ದೇಶಗಳಿಂದ ಕುದುರೆಗಳನ್ನು ತರಿಸಿ ಬ್ರಿಟಿಷ್ ಸೈನಿಕರಿಗೂ ಇತರರಿಗೂ ಸರಬರಾಜು ಮಾಡುತ್ತಿದ್ದರು. ನಮ್ಮ ಕಾಲದಲ್ಲಿ ಮೋಟಾರ್ ಕಾರಿಗೆ ನಮ್ಮ ಜೀವನದಲ್ಲಿ ಯಾವ ಸ್ಥಾನ ದೊರೆತಿದೆಯೋ ಆ ಸ್ಥಾನ ಈಗ್ಗೆ 100-150 ವರ್ಷಗಳ ಹಿಂದಿನವರೆಗೂ ಕುದುರೆಯದಾಗಿತ್ತು. ಸೈನ್ಯಕ್ಕೆ ಕುದುರೆ ಒಂದು ಬಹುಮುಖ್ಯ ಸಾಧನ. ಹೀಗೆ ಆಲಿ ಆಸ್ಕರ್ ರವರ ವ್ಯಾಪಾರ ಅಭಿವೃದ್ಧಿಯಾಯಿತು.
ಅದರ ಜೊತೆಗೆ ಅವರು ಲೇವಾದೇವಿಯನ್ನೂ ನಡೆಸುತ್ತಿದ್ದರು. ಬ್ರಿಟಿಷ್ ಸರ್ದಾರರುಗಳಿಗೆ ಹಣ ಕೈಬದಲು ಬೇಕಿದ್ದಾಗ ಅವರು ಆಲಿ ಆಸ್ಕರ್ ಸಾಹೇಬರಲ್ಲಿಗೆ ಬರುತ್ತಿದ್ದರು. ಹಾಗೆ ಆಲಿ ಆಸ್ಕರ್ರವರಿಗೆ ಬ್ರಿಟಿಷ್ ಹುದ್ದೆದಾರರಲ್ಲಿ ಬಳಕೆ ಹೆಚ್ಚಾಗಿತ್ತು. 1850ರ ಸುಮಾರಿನಲ್ಲಿ ಮೈಸೂರಿನ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ಆಲಿ ಆಸ್ಕರ್ರವರ ಸಹಾಯವನ್ನು ಕೋರಬೇಕಾದ ಸಂದರ್ಭ ಬಂದಿತು. 1831ರಲ್ಲಿ ಬ್ರಿಟಿಷರು ಮೈಸೂರಿನ ರಾಜ್ಯಭಾರವನ್ನು ತಮ್ಮ ಕೈಗೆ ತೆಗೆದುಕೊಂಡಿದ್ದರಷ್ಟೇ. ಹಾಗೆ ತಮ್ಮ ಕೈಬಿಟ್ಟು ಹೋಗಿದ್ದ ರಾಜ್ಯವನ್ನು ಪುನಃ ಸಂಪಾದನೆ ಮಾಡಿಕೊಳ್ಳಲು ಮಹಾರಾಜರು ತರದೂತು ನಡೆಸುತ್ತಿದ್ದರು. ಈ ಪ್ರಯತ್ನದಲ್ಲಿ ಅವರಿಗೆ 4 ಮಂದಿ ಬ್ರಿಟಿಷ್ ಹುದ್ದೆದಾರರ ಸಹಾಯ ಬೇಕಾಯಿತು. ಆ ಕಾಲದಲ್ಲಿ ದಕ್ಷಿಣ ಇಂಡಿಯಾದ ಬ್ರಿಟಿಷ್ ಪ್ರಾಂತಗಳಿಗೆ ಮದರಾಸು ರಾಜಧಾನಿಯಾಗಿತ್ತು. ಮದರಾಸಿನಲ್ಲಿದ್ದ ಬ್ರಿಟಿಷ್ ಪ್ರಮುಖರ ಸ್ನೇಹವನ್ನು ಸಂಪಾದಿಸುವುದು ಮಹಾರಾಜರಿಗೆ ಉಪಯುಕ್ತ ಎಂದು ತೋರಿತು. ಆಲಿ ಆಸ್ಕರ್ರವರು ಆಗಾಗ ಮದರಾಸು ಬೊಂಬಾಯಿಗಳಿಗೆ ಹೋಗಿ ಬರುತ್ತಿದ್ದವರು ಮತ್ತು ಬಹುಮಂದಿ ಬ್ರಿಟಿಷ್ ಸರ್ದಾರರ ಸ್ನೇಹ ಲಾಭ ಪಡೆದಿದ್ದವರು. ಈ ಕಾರಣದಿಂದ ಅವರ ಸಹಾಯ ಮಹಾರಾಜರಿಗೆ ಬಹು ಬೆಲೆಯುಳ್ಳದ್ದಾಯಿತು. ಅನೇಕ ಗೋಪ್ಯವಾದ ವರ್ತಮಾನಗಳನ್ನು, ಗೋಪ್ಯವಾದ ಕಾಗದ ಪತ್ರಗಳನ್ನು ಬ್ರಿಟಿಷ್ ಸರ್ದಾರರಿಗೆ ತಲುಪಿಸಿ ಅವರು ಕೊಟ್ಟ ಸಲಹೆಗಳನ್ನು ಗೋಪ್ಯವಾಗಿ ಮಹಾರಾಜರಿಗೆ ತಲುಪಿಸುವ ಜವಾಬ್ದಾರಿಯನ್ನು ಮಹಾರಾಜರು ಆಲಿ ಆಸ್ಕರ್ರವರಿಗೆ ಒಪ್ಪಿಸಿದರು. ಆಲಿ ಆಸ್ಕರ್ರವರು ಆ ಜವಾಬ್ದಾರಿಯನ್ನು ಅದು ಸಫಲವಾಗುವ ರೀತಿಯಲ್ಲಿ ನಿರ್ವಹಿಸಿದರು. ಈ ಕಾರಣದಿಂದ ಆಲಿ ಆಸ್ಕರ್ರವರ ಮನೆತನಕ್ಕೂ ಮೈಸೂರು ಮಹಾರಾಜರ ಮನೆತನಕ್ಕೂ ಸ್ನೇಹ ವಿಶ್ವಾಸಗಳು ಗಾಢವಾಗಿ ಬೆಳೆದುಕೊಂಡು ಬಂದವು. ಆಲಿ ಆಸ್ಕರ್ ರಸ್ತೆ. ಒಂದು ಸಾರಿ ಸರ್ ಮಾರ್ಕ್ ಕಬ್ಬನ್ ಅವರು ಆಲಿ ಆಸ್ಕರ್ರವರನ್ನು ಕೇಳಿದರು. ಕಬ್ಬನ್, ಬೆಂಗಳೂರಿನಲ್ಲಿ ಜಾಗ ಯಥೇಷ್ಟವಾಗಿದೆ, ಮನೆ ಕಟ್ಟುವವರೇ ಕಡಿಮೆ. ನೀವು ಇಲ್ಲಿ ಏಕೆ ಮನೆ ಕಟ್ಟುವುದಿಲ್ಲ? ಆಸ್ಕರ್, ನೀವು ಜಾಗ ಕೊಟ್ಟರೆ ನಾನು ಕಟ್ಟುತ್ತೇನೆ. ಕಬ್ಬನ್, ನಿಮಗೆ ಎಷ್ಟು ಜಾಗ ಬೇಕೆಂದು ತೋರುತ್ತದೋ ಅದರ ಗಡಿಯನ್ನು ಗುರುತು ಮಾಡಿ ತೋರಿಸಿ, ಆದಷ್ಟನ್ನು ಈಗಲೇ ನಿಮಗೆ ಕೊಟ್ಟಿದ್ದೇನೆ. ಹೀಗೆ ಆದದ್ದು ಆಲಿ ಆಸ್ಕರ್ ರಸ್ತೆಯ 2 ಪಕ್ಕದ ಮನೆಗಳು. ಇದಲ್ಲದೆ ರಿಚ್ಮಂಡ್ ಟೌನ್ ಎಂಬಲ್ಲಿಯೂ ಅವರ ಮನೆಗಳಿವೆ. ಅಲ್ಲಿಗೆ ಸಮೀಪದಲ್ಲಿ ಅರಬ್ ಲೈನ್ಸ್ ಎಂಬ ಕಡೆ ಆಲಿ ಆಸ್ಕರ್ರವರ ಬಂಧುಗಳ ಮನೆಗಳಿವೆ. ಹೀಗೆ ಮಿರ್ಜಾರವರ ಮನೆ ಬೆಂಗಳೂರಿನಲ್ಲಿ 1 ಶತಮಾನಕ್ಕೂ ಹೆಚ್ಚು ಪುರಾತನವಾದದ್ದು. ಮಿರ್ಜಾರವರ ತಂದೆ ಆಗಾಜಾನ್ ಸಾಹೇಬರು ಅಶ್ವಪರೀಕ್ಷೆಯಲ್ಲಿ ಪ್ರವೀಣರಾಗಿದ್ದವರು. ಚಾಮರಾಜೇಂದ್ರ ಒಡೆಯರ್ರವರಿಗೂ ಆಗಾಜಾನ್ ಸಾಹೇಬರಿಗೂ ಗಾಢವಾದ ಸ್ನೇಹವಿತ್ತು. ಇಬ್ಬರೂ ಜೊತೆಯಾಗಿ ಕುದುರೆ ಸವಾರಿ ಹೊರಡುತ್ತಿದ್ದರು. ಹೀಗೆ ಮಿರ್ಜಾ ಸಾಹೇಬರಿಗೂ ಮಹಾರಾಜ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ರವರಿಗೂ ಇದ್ದ ಸ್ನೇಹ 3ನೆಯ ತಲೆಮಾರಿನದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಬಾಲ್ಯದಲ್ಲಿ ಅವರ ವಿದ್ಯಾಭ್ಯಾಸಕ್ಕಾಗಿ ರಾಯಲ್ ಸ್ಕೂಲ್ ಎಂಬ ಪಾಠಶಾಲೆ ಆರಂಭವಾಯಿತು. ವಿದ್ಯಾರ್ಥಿಗಳಾಗಿರಲು ಕೆಲವು ಗಣ್ಯ ಮನೆತನಗಳ ಬಾಲಕರನ್ನು ಆರಿಸಿದರು. ಆ ಬಾಲಕರಲ್ಲಿ ಮಿರ್ಜಾ ಸಾಹೇಬರೂ ಒಬ್ಬರು. MS ರಾಮಚಂದ್ರ ರಾಯರು, B ವೆಂಕಟಸುಬ್ಬರಾಯರು, ಲಿಂಗೋಪಂತ್ ಬಾದಾಮಿಯವರು, ಟಿಪ್ಪು ಸುಲ್ತಾನ್ ಆಲಿ ಖಾನ್ರವರು ಇವರು ಆ ವಿದ್ಯಾರ್ಥಿಗಳಲ್ಲಿ ಸೇರಿದ್ದರು. ಮಹಾರಾಜರ ಸಹಪಾಠಿಗಳು. ಅವರೆಲ್ಲ ವಯಸ್ಸಿನಲ್ಲಿ ಕೊಂಚ ಹೆಚ್ಚು ಕಡಿಮೆ ಸಮಾನರು. ಮಹಾರಾಜರಿಗೂ ಮಿರ್ಜಾರವರಿಗೂ ಸ್ನೇಹ ಹೀಗೆ ಅವರುಗಳ ಬಾಲ್ಯದಲ್ಲಿ ವಿದ್ಯಾರ್ಥಿ ದಶೆಯಲ್ಲಿ ಪ್ರಾರಂಭವಾಯಿತು. ಕಾಲೇಜು ವಿದ್ಯಾಭ್ಯಾಸ. ರಾಯಲ್ ಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮುಗಿದ ಮೇಲೆ ಮಿರ್ಜಾರವರು ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ವಿದ್ಯಾರ್ಥಿಯಾದರು. ಅಲ್ಲಿ ಅವರ ಸಮಕಾಲೀನರಾಗಿದ್ದವರಲ್ಲಿ ಅನೇಕರು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ವಿದ್ವಾಂಸರಾಗಿ ಹೆಸರಾದರು. ವೈಸ್ ಚಾನ್ಸಲರ್ NS ಸುಬ್ಬರಾಯರು ಅಂಥವರಲ್ಲಿ ಒಬ್ಬರು. ನೇತ್ರ ಚಿಕಿತ್ಸಾ ಪ್ರವೀಣರಾದ ಡಾಕ್ಟರ್ BK ನಾರಾಯಣರಾಯರು ಇನ್ನೊಬ್ಬರು. FA ತರಗತಿಯಲ್ಲಿ ಪ್ರೊಫೆಸರ್ B ವೆಂಕಟನಾರಣಪ್ಪನವರು, B ವೆಂಕಟಾಚಾರ್ಯರು ಭೌತಶಾಸ್ತ್ರ ಫಿಸಿಕ್ಸ್ ವಿಭಾಗದಲ್ಲಿಯೂ, CM ವಿಜಯರಾಘವಾಚಾರ್ಯರು ರಸಾಯನಶಾಸ್ತ್ರ ವಿಭಾಗದಲ್ಲಿಯೂ, VS ಸಾಂಬಶಿವಯ್ಯರ್ರವರು ಭೂಗರ್ಭಶಾಸ್ತ್ರ ವಿಭಾಗದಲ್ಲಿಯೂ ಮಿರ್ಜಾರವರ ಉಪಾಧ್ಯಾಯರುಗಳು. ಮಿರ್ಜಾರವರು ಕಡೆಯವರೆಗೂ ತಮ್ಮ ಉಪಾಧ್ಯಾಯರುಗಳನ್ನು ಕೃತಜ್ಞತೆಯಿಂದಲೂ ಗೌರವದಿಂದಲೂ ಸ್ಮರಿಸಿಕೊಳ್ಳುತ್ತಿದ್ದರಲ್ಲದೆ ಅವಕಾಶ ಬಂದಂತೆ ಅವರಿಗೆ ಕಾರ್ಯರೂಪದಲ್ಲಿ ಸೇವೆ ಮಾಡುತ್ತಿದ್ದರು. BA ತರಗತಿಯಲ್ಲಿ ಮಿರ್ಜಾರವರ ಐಚ್ಛಿಕ ವಿಷಯ ಭೂಗರ್ಭ ಶಾಸ್ತ್ರ. ಆ ಶಾಸ್ತ್ರದ ಬೋಧಕರಾದ ಸಾಂಬಶಿವಯ್ಯರ್ ಅವರಲ್ಲಿ ಮಿರ್ಜಾರವರಿಗೆ ತುಂಬ ಭಕ್ತಿ. ಸಾಂಬಶಿವಯ್ಯರ್ ಅವರು ದೇಶಾಭಿಮಾನಿಗಳು, ಸ್ವದೇಶಿ ವ್ರತ ಪ್ರಚಾರಕರು. ಅವರು ಪಿಂಚಣಿ ಪಡೆದ ಮೇಲೆ
ಅವರ ಶಾಸ್ತ್ರವನ್ನು ಉಪಯೋಗಿಸಿಕೊಳ್ಳುವ ಯಾವುದಾದರೂ ಕಾರ್ಖಾನೆಯನ್ನು ಸ್ಥಾಪಿಸಬೇಕೆಂದು ಮಿರ್ಜಾರವರು ಅವರಿಗೆ ಪ್ರೋತ್ಸಾಹ ಕೊಟ್ಟರು. ಅದರಂತೆ ಬಣ್ಣದ ಕಾರ್ಖಾನೆಯೊಂದನ್ನು, ಅಲ್ಯೂಮಿನಿಯಂ ಬಣ್ಣದ ಲೇಪ ಮೊದಲಾದವನ್ನು ತಯಾರು ಮಾಡುವ ಕಾರ್ಖಾನೆ ಸ್ಥಾಪನೆಯಾಯಿತು. ಉದ್ಯೋಗದ ಪ್ರಾರಂಭ. ಕಾಲೇಜು ವಿದ್ಯಾಭ್ಯಾಸ ಮುಗಿದ ಮೇಲೆ ಮಿರ್ಜಾರವರನ್ನು ಪ್ರೊಬೇಷನರ್ ಆಗಿ ನಿಯಮಿಸಿ ಪೊಲೀಸ್ ಇಲಾಖೆಗೆ ನಿಯೋಜಿಸಲಾಯಿತು. ಅವರು ಆ ಕೆಲಸ ಪ್ರಾರಂಭ ಮಾಡಿದ್ದು ಕೋಲಾರ ಡಿಸ್ಟ್ರಿಕ್ಟಿನಲ್ಲಂತೆ. ಸಾಲಿಗ್ರಾಮದ ನಾರಾಯಣರಾವ್ ಎಂಬವರು ಪೊಲೀಸ್ ಸೂಪರಿಂಟೆಂಡೆಂಟರಾಗಿದ್ದಾಗ ಮಿರ್ಜಾರವರು ಅವರ ಕೈಕೆಳಗೆ ಕೆಲಸ ಕಲಿತರು. ಹೀಗೆ ಮಿರ್ಜಾರವರಿಗೂ ಸಾಲಿಗ್ರಾಮ ನಾರಾಯಣರಾಯರಿಗೂ ಮೊದಲಾದ ಬಳಕೆ ಕಡೆಯವರೆಗೂ ಬೆಳೆದು ಬಂತು. ಮಿರ್ಜಾರವರು ಪೊಲೀಸ್ ಇಲಾಖೆಯಲ್ಲಿ ಇದ್ದದ್ದು ಕೆಲವು ತಿಂಗಳು ಮಾತ್ರ. ಅನಂತರ ಅವರನ್ನು ಮಹಾರಾಜರ ಸ್ವಂತ ಕಚೇರಿಗೆ, ಪ್ರೈವೇಟ್ ಆಫೀಸ್ ತೆಗೆದುಕೊಳ್ಳಲಾಯಿತು. ಅಂದಿನಿಂದ ದಿವಾನ್ ಪದವಿಗೆ ಹತ್ತುವವರೆಗೂ ಅವರು ಮಹಾರಾಜರ ಅಸಿಸ್ಟೆಂಟ್ ಪ್ರೈವೇಟ್ ಸೆಕ್ರೆಟರಿ ಆಗಿಯೂ, ಹುಜೂರ್ ಸೆಕ್ರೆಟರಿ ಆಗಿಯೂ, ಪ್ರೈವೇಟ್ ಸೆಕ್ರೆಟರಿಯಾಗಿಯೂ ಇದ್ದರು. ಹೀಗೆ ಅವರು ಮಹಾರಾಜರ ಆಪ್ತ ಕಚೇರಿಯಲ್ಲಿ ಬಹುವರ್ಷ ಕೆಲಸ ಮಾಡಿದ್ದರಿಂದ ಅವರಿಗೆ ಇನ್ನಾರಿಗೂ ದೊರೆಯಲಾರದ ಒಂದು ಲಾಭ ದೊರೆಯಿತು. ಆ ಲಾಭ ಸರ್ಕಾರದ ನಾನಾ ಇಲಾಖೆಗಳ ಪ್ರಶ್ನೆಗಳ ಮತ್ತು ಕಾರ್ಯಕಲಾಪಗಳ ಅಂತರಂಗ ಸ್ವರೂಪ ಜ್ಞಾನ. ಇದೇ ದಿವಾನ್ ಪದವಿಯ ನಿರ್ವಾಹದಲ್ಲಿ ಅವರಿಗಿದ್ದ ಮುಖ್ಯ ಬಲ. ಸರ್ಕಾರದ ನಾನಾ ಇಲಾಖೆಗಳ ಮುಖ್ಯ ಪ್ರಶ್ನೆಗಳು, ಅಧಿಕಾರಿಗಳ ಶೀಲ ಸ್ವಭಾವಗಳು, ಅಭಿಪ್ರಾಯಗಳು, ಕಾರ್ಯರೀತಿಗಳು ಮಿರ್ಜಾರವರ ಅನುಭವಕ್ಕೆ ಬಂದವು. ಆಗಿನ ಸಂದರ್ಭದಲ್ಲಿ ಮಹಾರಾಜರಿಗೆ ಒಬ್ಬ ಯುರೋಪಿಯನ್ ಸೆಕ್ರೆಟರಿ ಇರುವುದು ಅನಿವಾರ್ಯವಾಗಿತ್ತು. ಆ ಯುರೋಪಿಯನ್ ಪ್ರೈವೇಟ್ ಸೆಕ್ರೆಟರಿ ಇಂಡಿಯಾ ಸರ್ಕಾರಕ್ಕೆ ಅಭಿಮತನಾಗಿದ್ದವನು, ಹುಜೂರ್ ಸೆಕ್ರೆಟರಿ. ಮಹಾರಾಜರಿಗಾದರೋ ಆ ಯುರೋಪಿಯನ್ ಪ್ರೈವೇಟ್ ಸೆಕ್ರೆಟರಿಯ ಉಪಯೋಗ ಬೇಕೆನಿಸಲಿಲ್ಲ. ಆದರೆ ಇಂಡಿಯಾ ಸರ್ಕಾರ ಶಿಫಾರಸು ಮಾಡಿದ ಮನುಷ್ಯನನ್ನು ಮಹಾರಾಜರು ಬಿಡುವ ಹಾಗಿರಲಿಲ್ಲ. ದೇಶದ ವಿದ್ಯಮಾನಗಳನ್ನು, ಸ್ಥಳೀಕ ಸಂದರ್ಭಗಳನ್ನು, ಪ್ರಜಾಜನದ ಇಷ್ಟಾನಿಷ್ಟಗಳನ್ನು ತಿಳಿದುಕೊಂಡು ಸಮಯೋಚಿತವಾಗಿ ವರದಿ ಮಾಡಬಲ್ಲ ಕಾರ್ಯದರ್ಶಿ ಮಹಾರಾಜರಿಗೆ ಬೇಕಾಗಿತ್ತು. ಮೇಲಿನ ಲೋಕದಿಂದ ಇಳಿದು ಬಂದವನಂತೆ ಉಡಾಫೆಯಿಂದ ಮಾತನಾಡುತ್ತಾ ಖಾಲಿ ದೊಡ್ಡ ಮನುಷ್ಯತನ ನಡೆಸುವ ಜನ ಮಹಾರಾಜರಿಗೆ ಬೇಕಿರಲಿಲ್ಲ. ಹೀಗೆ ವಿಚಾರ ಮಾಡಿ ಯುರೋಪಿಯನ್ ಪ್ರೈವೇಟ್ ಸೆಕ್ರೆಟರಿಯ ಜೊತೆಗೆ ಒಬ್ಬ ಹುಜೂರ್ ಸೆಕ್ರೆಟರಿ ಇರತಕ್ಕದ್ದೆಂದು ನಿಶ್ಚಯಿಸಿ ಅದರಂತೆ ಮಹಾರಾಜರ ಉಪಾಧ್ಯಾಯರಾಗಿದ್ದ ಪೂರ್ಣ ರಾಘವೇಂದ್ರ ರಾಯರನ್ನು ನೇಮಿಸಲಾಯಿತು. ಅವರು ಕೌನ್ಸಿಲರ್ ಆದ ಬಳಿಕ ಮಿರ್ಜಾರವರನ್ನು ಹುಜೂರ್ ಸೆಕ್ರೆಟರಿ ಸ್ಥಾನಕ್ಕೆ ನೇಮಿಸಿದ್ದಾಯಿತು. ಮಹಾರಾಜರಿಗೆ ಎಲ್ಲ ಕಾಗದ ಪತ್ರಗಳನ್ನೂ ಸುನಾವಣೆ ಮಾಡಿ ಅವರು ಕೇಳುವ ತಿಳುವಳಿಕೆಗಳನ್ನು ಸಂಪಾದಿಸಿಕೊಟ್ಟು ಸರ್ಕಾರದ ಶಿಫಾರಸುಗಳು ಸಕಾಲದಲ್ಲಿ ಮಂಜೂರಾಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಮಿರ್ಜಾರವರ ಪಾಲಿಗೆ ಬಂದಿತು. ಆಗ ಪ್ರೈವೇಟ್ ಸೆಕ್ರೆಟರಿಯಾಗಿದ್ದ ಸರ್ ಚಾರ್ಲ್ಸ್ ಟಾಡ್ ಹಂಟರ್ ರವರು ಬಹುಮಟ್ಟಿಗೆ ಬಿಡುವಾಗಿರುತ್ತಾ ಅಶಕ್ತ ಪಶುಪೋಷಕ ಸಂಘ, ಅನಾಥಾಲಯ, ಪಿಂಜರಾಪೋಲ್ ಮೊದಲಾದ ಧರ್ಮ ಕಾರ್ಯಗಳನ್ನು ನೋಡಿಕೊಳ್ಳುವವರಾದರು. ಮಹಾರಾಜರ ಆಳ್ವಿಕೆಯ ರಜತ ಮಹೋತ್ಸವದ ಸಂದರ್ಭದಲ್ಲಿ ಹೊರಡಿಸಿದ ಸಂದೇಶದಲ್ಲಿ ಮಹಾರಾಜರ ಆಶಯಗಳನ್ನು ತಿಳಿಯಪಡಿಸುವುದರ ಜೊತೆಗೆ ಮೂಕ ಪ್ರಾಣಿಗಳ ವಿಷಯದಲ್ಲಿ ಕನಿಕರ ತೋರಬೇಕೆಂಬ ವಿಶೇಷ ಬೋಧನೆಯನ್ನು ಸೇರಿಸುವಂತಾದದ್ದು ಟಾಡ್ ಹಂಟರ್ ರವರ ಕೈವಾಡ ಎಂದು ಜನ ಮಾತನಾಡಿಕೊಂಡರು. ಟಾಡ್ ಹಂಟರ್ ರವರ ನಿಯಾಮಕದ ಕಾಲಾವಧಿ ಮುಗಿದಾಗ ಅವರನ್ನು ಅದೇ ಸ್ಥಾನದಲ್ಲಿ ಪುನಃ ನೇಮಿಸಿಕೊಳ್ಳುವ ಕಾರಣವಿಲ್ಲವೆಂದು ಆಗ ದಿವಾನರಾಗಿದ್ದ ಮಿರ್ಜಾರವರಲ್ಲಿ ನಾನು ಅರಿಕೆ ಮಾಡಿದೆ. ಅವರು ನಗುತ್ತಾ, ಟಾಡ್ ಹಂಟರ್ ದಂಪತಿಗಳು ವೃದ್ಧರು, ಓಲ್ಡ್ ಪೀಪಲ್ ಧರ್ಮಿಷ್ಠರು, ಏನಾದರೂ ಜನಹಿತದ ಕಾರ್ಯಗಳನ್ನು ಮಾಡಿಕೊಂಡಿರುತ್ತಾರೆ. ಸಂಸ್ಥಾನದಲ್ಲಿ ಅಂಥವರೂ ಇರಬೇಕಾದದ್ದೇ ಎಂದು ಮೊಗಮ್ಮಾಗಿ ಜವಾಬು ಹೇಳಿದರು. ಮಿರ್ಜಾರವರು ದಿವಾನ್ ಪದವಿಯಿಂದ ನಡೆಸಿದ ಕಾರ್ಯಗಳ ವಿಚಾರಕ್ಕೆ ಹೋಗುವ ಮುನ್ನ ಅವರು ಇಟ್ಟುಕೊಂಡಿದ್ದ ಒಂದು ಮೂಲ ಸೂತ್ರವನ್ನು ಉದಾಹರಿಸುವುದು ಸರಿಯಾದ ಪೀಠಿಕೆ. ಮಿರ್ಜಾರವರು ಒಬ್ಬ ಪಾರಸಿ ಕವಿಯ ಒಂದು ವಾಕ್ಯವನ್ನು ಪದೇ ಪದೇ ಸ್ಮರಣೆಗೆ ತಂದುಕೊಳ್ಳುತ್ತಿದ್ದರು. ಆ ವಾಕ್ಯ ಹೀಗೆ: ನಿನ್ನ ಜನ ನಗುತ್ತಿರಲು ನೀನಳುತ್ತ ಬಂದೆ, ನಿನ್ನ ಜನ ಒಳುತ್ತಿರಲು ನೀನು ನಗುತ್ತ ಹೋಗು. ಇದರ ತಾತ್ಪರ್ಯ ಸ್ಪಷ್ಟವಾಗಿಯೇ ಇದೆ. ಹಾಗಾಗುವಂತೆ ಮಾಡುವುದು ನಿನ್ನ ಒಳ್ಳೆಯತನ. ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯವನಾಗಿರಬೇಕು. ಇದು ಮಿರ್ಜಾರವರು ನಂಬಿದ್ದ ತತ್ವ.